ಟ್ರೈನಿಂದ ಬರೋಕ್ಕೆ ಟ್ರೈನ್ ಟಿಕೆಟ್ ತಗೊಳ್ಳೋದು ಅಷ್ಟು ದುಡ್ಡು ಇರೋದಿಲ್ಲ. ಆ ಥರ ಹೋರಾಟ ಕಟ್ಟಿದ್ದಾರೆ 40 ವರ್ಷಗಳಲ್ಲಿ. ಈಗ ಬರ್ತಾ ಬರ್ತಾ ಬೇಕಾದ ಸಂಘಟನೆಗಳು ಹುಟ್ಕೊಂಡಿರೋದು ಬೇರೆ ವಿಷಯ. ಅಧಿಕಾರಿಗಳು ಕಾನೂನನ್ನು ಬಲಾಢ್ಯವರು ಬಳಸ್ಕೊಂಡು ಇಲ್ಲದೇ ಇದ್ದವರಿಗೆ ಅನ್ಯಾಯ ಎಸಗಲಿಕ್ಕೆ ಅಧಿಕಾರಿಗಳು ಅವಕಾಶ ಕೊಡಬಾರದು. ನಿಮ್ಮಲ್ಲಿ ನಿಷ್ಠೂರತೆ ಇರಬೇಕು, ದೃಢತೆ ಇರಬೇಕು, ಬದ್ಧತೆ ಇರಬೇಕು. ಆಗ ಮಾತ್ರ ನೀವು ಜನಸಾಮಾನ್ಯರಿಗೆ ಒಳ್ಳೇದು ಮಾಡೋಕ್ಕಾಗುತ್ತೆ. ಸಂವಿಧಾನದ ನಿರ್ದೇಶನ ತತ್ವಗಳನ್ನು ತಪ್ಪದೇ ನೀವು ಜಾರಿ ಮಾಡುವಂತ ಬದ್ಧತೆ ಇರತಕ್ಕಂಥ ಅಧಿಕಾರಿಗಳಾಗಬೇಕು. ಇವೆಲ್ಲ ಕರ್ನಾಟಕದಲ್ಲಿ ಸುಮಾರು 2.5 ಲಕ್ಷ ಜನ SC/ST ನೌಕರೇ ಇರಬಹುದು, ಔಟ್ ಆಫ್ 7.5 lakhs ಅಂತ ಅನ್ಕೊಂಡಿದ್ದೀನಿ. ನನ್ನ ಸಂಬಳನೂ ಸೇರಿಸಿ ಎಲ್ಲ 5% ಒಂದು ನಿಧಿ ಮಾಡಿದ್ರೆ, ಒಂದು ಕಾರ್ಪಸ್ ಫಂಡ್ ಮಾಡಿ ನೀಡಿ ಪೀಪಲ್ಗೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಒಂದು ಔದ್ಯೋಗಿಕವಾಗಿ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿ ಸಂಜೆ ವೇಳೆ ಸಮಾಜವನ್ನು ಸಮಾಜದ ನಿರ್ಮಾಣಕ್ಕೆ ಕಾಂಟ್ರಿಬ್ಯೂಟ್ ಮಾಡಬಹುದು. ಸಮಾಜದ ನಿರ್ಮಾಣ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಯಾವ ಉದ್ದೇಶ ಕೊಟ್ಟಿದ್ದಾರೆ? ಟು ಕಂಬ್ಯಾಟ್ ಇನ್ಇಕ್ವಾಲಿಟಿ. ಕಾನ್ಸ್ಟಿಟ್ಯೂಷನ್ ಆಬ್ಜೆಕ್ಟಿವ್ ಏನಿದೆ? ಟು ಕಂಬ್ಯಾಟ್ ಇನ್ಇಕ್ವಾಲಿಟಿ. ವಿ are living in a sectarian views with caste indoors. ಇದನ್ನ ವಿದ್ಯಾವಂತರಾದ ನಾವು 24 ಅಲ್ಲಿ ಬಹಿಷ್ಕೃತ ಹಿತಕಾರಣಿ ಅಂತ ಬಹಿಷ್ಕೃತ ಹಿತಕಾರಣಿ. ಯಾರು ಬಹಿಷ್ಕೃತರು? ಬಹಿಷ್ಕೃತ ಹಿತಕಾರಣಿ 1924. ಅದ್ರ ಜೊತೆ ಸಂಘಟನೆ, ಹೋರಾಟ. ಬಹಿಷ್ಕೃತ ಹಿತಕಾರಣಿ ಅದು. ಅದನ್ನೇ DSS ತಗೊಂಡು ಎಲ್ಲ ಕಡೆ ಹೋಗಿದ್ದು 100 ವರ್ಷ ಆಯ್ತು. ಇವ್ರಿಗೆ ಕೆಲಸ ಮಾಡಬಾರ್ದು ಅಂತೇಳಿ RSS 1925 ನಲ್ಲಿ ಹುಟ್ಟಾಕಿದ್ರು. ಅಗೇನ್ಸ್ಟ್ ದಿಸ್ ಮೂವ್ಮೆಂಟ್ RSS ಹುಟ್ಟಿತು. ನೀವು ಮುಂದೆ ಹೋದ್ರೆ ಕಾರ್ಯಕ್ಕೆ ಇನ್ನೊಂದು ಬರ್ತಾ ಇದ್ದಾರಲ್ಲ, ನೀವು ಹೆಚ್ಚು ಜಾಗೃತರಾಗಿರ್ಬೇಕು. ನಿಮ್ಗೆ ಸಂಬಳ ಬಂದೇ ಬರುತ್ತೆ. ಪ್ರಮೋಷನ್ಗೋಸ್ಕರ ಕಾಯ್ದೆ ಮಾಡಿಕೊಟ್ವಲ್ಲ. ಈಗೆಲ್ಲ ನಮ್ಮ ಫಾರೆಸ್ಟ್ ಅವರೆಲ್ಲ ಬಂದಿದ್ರು 106 ಜನ. ಡಿವಿಷನ್ ಲೆವೆಲ್ ಪ್ರಮೋಷನ್ ಕೊಡ್ತಾ ಇದ್ದಾರೆ. 100 ಜನಕ್ಕೆ ನಮ್ಮ ಪ್ರಮೋಷನ್ ಸಿಗಲ್ಲ. ನಾನು ಚೀಫ್ ಸೆಕ್ರೆಟರಿ, ಚೀಫ್ ಮಿನಿಸ್ಟರ್ ಇಲ್ಲ ಸ್ಟೇಟ್ ಲೆವೆಲ್ ಮಾಡಿ ಅವರೆಲ್ಲ ಪ್ರಮೋಷನ್ ವರ್ಕಿಂಗ್ ಗೈಡ್ಲೈನ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸ್ನವ್ರಿಗೆ ಹಾಗೆ ಆಗಿತ್ತು. ಅವರು ಸುಮಾರು ಜನಕ್ಕೆ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಮೋಷನ್ ಸಿಗ್ತದೆ. ಯಾವಾಗಲೂ ಮುಂದುವರೆದಿರ್ತಕ್ಕಂಥವ್ರು, ರಾಜಕಾರಣ ಇರಲಿ, ಅಧಿಕಾರಿಗಳಿರಲಿ, ಸಮಾಜ ಇರಲಿ, ಹೇಗಾದ್ರೂ ಮಾಡಿ ನೀವು ಮುಂದೆ ಹೋಗೋದನ್ನು ತಡಿಬೇಕು ಅನ್ನೋದೇ ಅವರ ಮನಸ್ಸಿನಲ್ಲಿ ಉಟ್ಕೊಂಡ್ಬಿಟ್ಟಿದೆ. ಪ್ರಮೋಷನ್ ಬರುವಾಗ, ಪೋಸ್ಟಿಂಗ್ ಬರುವಾಗ, ಏನಾದರೂ ಬರುವಾಗ, ಪೋಸ್ಟಿಂಗ್ ಹೋಗ್ತಾರೆ ಅನ್ನುವಾಗ ನಮ್ಮ ಅಧ್ಯಕ್ಷರನ್ನೆಲ್ಲ ಗಮನಿಸ್ಕೋಬೇಕು ನಾವು. ಯಾಕಂದ್ರೆ ನೀವು ಜನರಲ್ ಇಂಟ್ರೆಸ್ಟ್ ಇಂದ ನೀವು ಮಾಡುವಾಗ ದಿಸ್ ಆರ್ ಸಮ್ ಆಫ್ ದಿ ಅಬ್ಸರ್ವೇಷನ್ ಮೇಡ್ ಬೈ ಮೀ. ಅವ್ರು ಸರಿಯಾಗಿ ಹೋಯ್ತಾ ಇದ್ರೆ ಏನೋ ಒಂದು ಸಣ್ಣ ಕೆಲಸ ಇಟ್ಬಿಟ್ಟು ಕವರ್ ಇಟ್ಬಿಟ್ಟು ಹೋಗ್ಲೇಬಾರ್ದು ಅನ್ನೋ ಮುಂದಕ್ಕೆ. ಇವ್ರಿಗೆ ಬೇಕಾದವರು ಹೋದ್ಮೇಲೆ ಆಮೇಲೆ ಅವ್ನು ಜೂನಿಯರ್ ಆಗಿ ಇವ್ನು ಕೊಡೋಕ್ಕೆ ಕೊನೆ ಟ್ರೈ ಮಾಡ್ತಾರೆ. ಒತ್ತಡ ಬಂದು ಇದು ಮಾಡಿದ್ರು. ಸರ್ಕಾರದಲ್ಲಿ ವ್ಯವಸ್ಥಿತವಾಗಿ ನಡೀತಕ್ಕಂಥ ಗುಂಪುಗಳು ಇದ್ದಾವೆ ಅಧಿಕಾರಿ ವರ್ಗದಲ್ಲಿ. ಆದರೆ ನಿರ್ದೇಶನದ ತತ್ವ 1913, 18 ನಾವು ಈ ಥರ ಪ್ರೋಗ್ರೆಸಿವ್ ಆಗಿ ಶೋಷಿತ ವರ್ಗಗಳ ಪರವಾಗಿ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಮತ್ತು ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಗಮನದಲ್ಲಿಟ್ಟುಕೊಂಡು ಆಡಳಿತ ಮಾಡಿದ ಸರ್ಕಾರ ಇನ್ನೊಂದು ಇದೆ ಅಂತ ನನಗೆ ಅನಿಸೋದಿಲ್ಲ. ದಲಿತರು ಮಂತ್ರಿನೇ ಇಲ್ಲದೆ ಸರ್ಕಾರ ನಡೆದೋಗ್ಬಿಡ್ತು. ನೋ ರೆಪ್ರೆಸೆಂಟೇಷನ್ ಇನ್ ದಿ ಕ್ಯಾಬಿನೆಟ್. ಆ ಥರದ ಸರ್ಕಾರಗಳು ಇದ್ದಾವೆ. ಮುಂದಿನ ದಿನದಲ್ಲಿ ಅಪಾಯ ಕಾದಿಟ್ಟಿದೆ.
ಪ್ರಜಾಪ್ರಭುತ್ವವನ್ನು ಕ್ರಮೇಣವಾಗಿ ದುರ್ಬಲಗೊಳಿಸ್ತಾ ಇದ್ದಾರೆ. ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡೀಸು ಆಕ್ಟಿವ್ ಆಗ್ತಾ ಇದ್ದಾರೆ, ಪೊಲಿಟಿಕಲ್ ವೆಪನ್ ಆಗ್ತಾ ಇದ್ದಾರೆ, ಡೆಮೊಕ್ರೆಟಿಕ್ ಪರ್ಪಸಸ್ ಡಿಫೀಟ್ ಆಗ್ತಾ ಇದ್ದಾರೆ, ಕಾನ್ಸ್ಟಿಟ್ಯೂಷನ್ ಆಸ್ಪಿರೇಷನ್ಸ್ ಹಾಗೆ ಉಳಿತಾ ಇದ್ದಾರೆ. ಹೆಚ್ಚು ಜಾಗೃತರಾಗಿ ಯಾವ ಜನರಿಗೆ ಇನ್ನೂ ಅರಿವು ತಿಳುವಳಿಕೆ ಇಲ್ವೋ ಅವರಲ್ಲಿ ಅರಿವು ತಿಳುವಳಿಕೆ ಮೂಡಿಸೋ ಜೊತೆಗೆ ಸರ್ಕಾರದಲ್ಲಿ ಏನೆಲ್ಲ ಯೋಜನೆಗಳು ಫಲಾನುಗಳು ಸಿಗ್ತವೆ ಯಾವ್ಯಾವ ಇಲಾಖೆಯಲ್ಲಿ ಅವರಲ್ಲಿ ಅವರು ತಲುಪಿಸೋದು ಹೇಗೆ ಅಂತ ಹೇಳಿ ಒಂದು ಜಿಂಜರ್ ಗ್ರೂಪ್ ಆಗಿ ನೀವು ಕೆಲಸ ಮಾಡಬೇಕು. ಸೊಸೈಟಿಗೆ ವಾಪಸ್ ಕೊಡಬೇಕು. ಅದು ಕೊಡದೇ ಇದ್ರೆ ಅಂಬೇಡ್ಕರ್ ಎಷ್ಟು ಹೇಳೋದಕ್ಕೆ ಸಂಘಟನೆಗಳಿಗೆ ಮಾತಾಡೋಕ್ಕೆ ನಮ್ಗೇನು ನೈತಿಕತೆ ಇದೆ? ವಾಟ್ ಮೊರಾಲಿಟಿ ವ್ಯಾಪಾರ? ಅದರಿಂದ ಎಲ್ಲ ಬಂಧುಗಳೇ, ನಿಮ್ಮ ಬೇಡಿಕೆಗಳು ಮಾಡೋಕ್ಕೆ ಸಾಧ್ಯ ಇರೋದೆಲ್ಲ ಮಾಡೋಣ. ಅದೇನು ಭಾರಿ ಆಗಬಾರ್ದು ಕೆಲಸ ಇಲ್ಲ. ಅದನ್ನು ನಾವು ಮಾಡಬೇಕಾದ್ರದನ್ನು ವಾಪಸ್ಸು ನಾವು ಬಂದಿರೋ ಸಮಾಜಕ್ಕೆ ಕೊಡಬೇಕಾದನ್ನ ಯಾವ ಕಾರಣಕ್ಕೂ ಮರಿದಿದೆ ನಿರ್ಲಕ್ಷ್ಯ ಮಾಡಿದ್ರೆ ಅದು ನಮ್ಮ ಜೀವನದಲ್ಲಿ ಸಾರ್ಥಕತೆ. ಅದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡ್ತಕ್ಕಂಥ ಗೌರವ. ನೀವು ಹೇಳಿದ್ದಾರೆ ಅವರು ಅವರನ್ನು ಉದ್ದೇಶ ಹೇಳುವಾಗ ನಿಮ್ಮನ್ನೆಲ್ಲ ನಂಬಿ ಕೋಟ್ಯಾಂತರ ಮುಗ್ಧ ಜನರಿಗೆ ನಾನು ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ. ಏನು ನಮ್ಮನ್ನು ಓದಿರೋ ಬುದ್ಧಿವಂತ ನಂಬ್ಕೊಂಡು ಅವ್ರು ನಂಬ್ಕೊಂಡು ಕಣ್ಣಿಟ್ಟು ಹೇಳ್ತಾರೆ, ನೀವು ಸ್ವಾರ್ಥಿಗಳಾಗ್ತೀರಿ, ಆಗಬೇಡಿ ಅಂತ ಹೇಳಿ ನೊಂದ್ಕೊಂಡು ನಮ್ಗಿಂತ ನಂಗೆ ಹೇಳಿದಾರ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಅವರು ಅಂಬೇಡ್ಕರ್ ಸಂದೇಶವನ್ನು ಗಮನದಲ್ಲಿಟ್ಕೊಂಡು ನಮಗೇನು ಅವಮಾನ ಮಾಡಲಿ ಈ ಆಸ್ಪತ್ರೆ ನಮ್ಮ ಜವಾಬ್ದಾರಿಯನ್ನು ಅವರು ನೆನೆಸಿದ್ದಾರೆ. ನಮ್ಮ ಕರ್ತವ್ಯದ ಬಗ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ರೋಲ್ ಏನಿರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಂವಿಧಾನದಲ್ಲಿ ಎಲ್ಲ ಮುಕ್ತ ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಂಡು ಸ್ವಾಭಿಮಾನದಿಂದ ಬದುಕಬೇಕು. ಅದಕ್ಕೆ ನೀವು ಪ್ರೇರಣಾ ಶಕ್ತಿಯಾಗಿ ಕೆಲಸ ಮಾಡಬೇಕು ಅಂತೇಳಿ ನಿಮಗೆ ಶುಭ ಕೋರಿ ಈ ನಿಟ್ಟಿನಲ್ಲಿ ನಿಮ್ಮ ಕಾರ್ಯವೈಖರಿಯನ್ನು ಅಂತ ಆಶಿಸಿ ನೀವು ಇಟ್ಟಿರ್ತಕ್ಕಂಥ ಬೇಡಿಕೆ ನಿಮಗಿಂತ ಭಿನ್ನವಂತ ಮಾಡೋಣ ಅಂತ ಹೇಳಿ SC ST ಇನ್ ಪರ್ಟಿಕ್ಯುಲರ್ ಆಲ್ ಆಫೀಸರ್ಸ್ ಇನ್ ಜನರಲ್ ಟು ಕಮ್ ಬ್ಯಾಕ್ ಇನ್ ಈಕ್ವಾಲಿಟಿ. 24% ಸಮುದಾಯ ಪಾಪ್ಯುಲೇಷನ್ ಸಮಾಜ ಕಟ್ಟಕ್ಕೆ ಹೋಗ್ತೀವಿ ಅಂದರೆ ದಟ್ಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಗಿವನ್ by the Constitution. Achievement. SC ST in particular, others in general, put together have to come back in equality and to march to achieve the goal of sustainable development. ಆ ರೀತಿ ಕಾರ್ಯ ನಿರ್ವಹಿಸಲಿ ಅಂತ ಹೇಳಿ ನಮ್ಮ ಎಲ್ಲ ನೌಕರಶಾಹಿ ಬಂಧುಗಳಿಗೆ ಶುಭ ಕೋರಿ ನಾನು ಬೇರೆ ಕೆಲಸಕ್ಕೆ ಮೈಸೂರಿಗೆ ಹೋಗಬೇಕು. ಆದ್ದರಿಂದ ನಿಮಗೆಲ್ಲ ಶುಭಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್. ಜವಾಬ್ದಾರಿಗಳನ್ನು ಎಚ್ಚರಿಸಿ ನಿಮ್ಮ ಕರ್ತವ್ಯಗಳ ಕಡೆ ಕಣ್ಣು ತರಿಸುವಂತ ಮಾತುಗಳನ್ನಾದಂಥ ಮಾನ್ಯ HC ಮಹದೇವಪ್ಪ ಅವರಿಗೆ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಸಂತಸವನ್ನ ಈ ಸಂದರ್ಭದಲ್ಲಿ ಸಂಭ್ರಮಿಸುವ ಸಂದರ್ಭ ಅವರನ್ನ ಗೌರವಿಸಿ ಸತ್ಕರಿಸುವ ಮೂಲಕ ಸಮಸ್ಯೆಗಳ ಜೊತೆ ನಿಮ್ಮ ಸಹಕಾರವೂ ಇರಲಿ ಸಮಸ್ಯೆಗಳ ನಿವಾರಣೆಗೆ. ಹಾಗೆ ನಮ್ಮನ್ನ ಅಂತ ಹೇಳಿ ಷಡಕ್ಷರಿ ಅವರಿಗೆ ಧನ್ಯವಾದಗಳನ್ನ. ರಮೇಶ್ ಈ ಸಂಘ ಅಧ್ಯಕ್ಷರು ಸಚಿವಾಲಯ ನೌಕರರ ಸಂಘ ಶ್ರೀಯುತರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಅವರ ಸಹಕಾರವನ್ನು ಕೋರ್ತಾ ಆತ್ಮೀಯ ಸನ್ಮಾನದ ಮೂಲಕ ಅವರನ್ನು ಗೌರವಿಸ್ತಾ ಇದ್ದೇನೆ. ಶ್ರೀಯುತ ರಮೇಶ್ ಜಿ ಸಂಘ ಅವರು ಅಧ್ಯಕ್ಷರು ಸಚಿವಾಲಯ ನೌಕರರ ಸಂಘ. ಆಗಲೇ ಮಾನ್ಯ ದೇವರಾಜ್ ಅವರು ಹೇಳಿದಾಗೆ ನಮ್ಮ ಕರ್ತವ್ಯಗಳು ಬಂದಾಗ ನಮ್ಮ ಜೊತೆ ನಿಲ್ಲಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ಎನ್ನುವಂತ
ಭಿನ್ನವಾದ ಮಾತನಾಡಿದರು. ಆ ಮಾತಿನ ಮುಖೇನ ಅವರಿಗೆ ಗೌರವದ ಸಮ್ಮಾನ, ಅವ್ರಿಗೂ ಕೂಡ ಮಾನ್ಯ ಸಚಿವರ ಮುಖೇನ ಗೌರವ ಸಮ್ಮಾನ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯುವ ಸಂಚಲನ. ಮೊದಲಿಗೆ ಮಾವಳಿ ಶಂಕರಣ್ಣ ಅವರು ದಲಿತ ಚಳವಳಿಯ ನೇತಾರರು. ಗುಡಿಸಲಿನಲ್ಲಿ ದೀಪ ಹಚ್ಚಿದ್ದೇನೆ, ಅದನ್ನ ಆರದಂತೆ ನೋಡ್ಕೊಳ್ಳಿ, ಪ್ರೊಫೆಸರ್ ಡಿ.ಕೆ. ಅವರ ಮಾತು. ಆ ಮಾತನ್ನ ಚಾಚು ತಪ್ಪದೆ ಪಾಲಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಶೋಷಿತರ, ನೋವುಂಡವರ ನೆರವಿಗೆ ಧಾವಿಸುವಂತ ನೇತಾರರು ಶ್ರೀಯುತ ಮಾವಳಿ ಶಂಕರಣ್ಣ ಅವರು. ಇತ್ತೀಚೆಗೆ ನಾಡಿನ ಹೆಸರಾಂತ ವಿಚಾರವಾದಿ ಎಂ ಕಲಬುರ್ಗಿ ಅವರ ಹೆಸರಿನ ಪ್ರಶಸ್ತಿ ಕೂಡ ಅವರಿಗೆ ಸಂದಿದೆ. ಹಾಗಾಗಿ ಈ ಸಮ್ಮಾನದ ಮೂಲಕ ನಾವು ಅವರಿಗೆ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಇಲಾಖೆ ಮಾನ್ಯ ಆಗಿರ್ತಕ್ಕಂಥ ಅಪರೂಪದ ಅಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಅವರು, ಮಾನ್ಯ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ, ಅವರಿಗೆ ಈ ಸಮಾವೇಶದ ಪರವಾಗಿ ಗೌರವದ ಸನ್ಮಾನ. ಚಪ್ಪಾಳೆ ಹಾಕಿ ಕಡಿಮೆ ಆಗ ಈ ಜೋಶ್ ಬೇಕು ನಮಗೆ. ಇದು ನಮ್ಮ ಸಮಾವೇಶ. ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನ ತರ್ತಾ ಇರ್ತಕ್ಕಂಥ ರಾಜ್ಯಾಧ್ಯಕ್ಷರು ಹಾಗೆ ಜಂಟಿ ನಿರ್ದೇಶಕರು ಶಿಕ್ಷಣ ವಿಭಾಗ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಅತ್ಯಂತ ಧೀರಶೀಲ, ಕ್ರಿಯಾಶೀಲ, ಸ್ಪಂದನಶೀಲ ಅಧಿಕಾರಿ ಅಂತ ಹೆಸರು ಮಾಡಿರ್ತಕ್ಕಂಥ ಸಚಿವರ